ಅಟ್ಯಾಕ್ ಮಾಡಿದಂತಹ ಟೈಮ್ನಲ್ಲಿ ಆ ರೇಣುಕಸ್ವಾಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇತ್ತು. ಆದರೆ ಆ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರ ಈ ಡಿ ಗ್ಯಾಂಗ್. ರೇಣುಕಸ್ವಾಮಿ ಸತ್ರೆ ಸಾಯ್ಲಿ ಬಿಡು ಅನ್ನುವಂಥ ಕನ್ಕ್ಲೂಷನ್ಗೆ ಬಂದು ಈ ರೀತಿಯ ಅವಾಂತರ, ಈ ರೀತಿ ಕಂಟಕವನ್ನು ತಾವೇ ತಂದ್ಕೊಂಡ್ಬಿಟ್ರ ಅನ್ನುವಂಥ ಪ್ರಶ್ನೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರವನ್ನ ಕೆದಕಿದಷ್ಟು ಒಂದಷ್ಟು ಸಾಕ್ಷ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆತನನ್ನ ಉಳಿಸ್ಕೊಳ್ಳುವಂತಹ ಚಾನ್ಸಸ್ ಇದ್ರೂ ಆರೋಪಿಗಳು ಮಿಸ್ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡೋದಕ್ಕೆ ಶುರುವಾಗಿದೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಅಪ್ಡೇಟ್ ಸಿಗ್ತಿದೆ. ಕೇಸ್ ಸಂಬಂಧ ಇಂಚಿಂಚು ಮಾಹಿತಿ ಹೆಕ್ಕಿ ತರ್ತಿರೋ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ತೀವ್ರವಾಗಿ ಗಾಯಗೊಂಡು ಒದ್ದಾಡ್ತಿದ್ದ ರೇಣುಕಾಸ್ವಾಮಿಯನ್ನ ಉಳಿಸಬಹುದಿತ್ತು ಅಂತ ಗೊತ್ತಾಗಿದೆ. ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದ ಪೊಲೀಸರು ವಿನಯ್ ಮೊಬೈಲ್ಗೆ ಬಂದಿದ್ದ ಆ ವಿಡಿಯೋ ಬಗ್ಗೆ ಮಾಹಿತಿ ನೀಡಿದ್ರು. ಎಫ್ಎಸ್ಎಲ್ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾದ ಎವಿಡೆನ್ಸ್ನಲ್ಲಿ ಈ ವಿಚಾರ ಗೊತ್ತಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಲಾಕ್ ಮಾಡಿದ್ದ ಆರೋಪಿಗಳು ಮನಬಂದಂತೆ ಥಳಿಸಿದ್ರು. ರಾತ್ರಿಯೆಲ್ಲ ಅಮಾನುಷವಾಗಿ ಹಲ್ಲೆ ಮಾಡಿ ಬಳಿಕ ಮುಂಜಾನೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಹೋದ ಬಳಿಕ ಅವನ ಸದ್ಯದ ಸ್ಥಿತಿ ಕುರಿತು ಸೆಕ್ಯೂರಿಟಿ ಬಳಿ ವಿಡಿಯೋ ಪಡೆದಿದ್ದ. ಈ ವೇಳೆ ಬಿದ್ದು ಜೀವ ಉಳಿಸಿಕೊಳ್ಳೋಕೆ ಒದ್ದಾಡ್ತಿದ್ದ ರೇಣುಕಾಸ್ವಾಮಿ ವಿಡಿಯೋ ತೆಗೆದಿದ್ದ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಕಳಿಸಿದ್ದ. ವಿನಯ್ ವಿಡಿಯೋ ನೋಡಿದ ಬೆನ್ನಲ್ಲೇ ಸೆಕ್ಯೂರಿಟಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟಿದ್ದ. ಅದಾದ ಬಳಿಕ ರೇಣುಕಾಸ್ವಾಮಿ ಸತ್ರೆ ಸಾಯ್ಲಿ ಅಂತ ಆ ಗ್ಯಾಂಗ್ ಪಾರ್ಟಿ ಮುಂದುವರೆಸಿತ್ತು. ವಿನಯ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ಮಾಡಿಸಿರೋ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ರಿಪೋರ್ಟ್ ವೇಳೆ ಸೆಕ್ಯೂರಿಟಿಯಿಂದ ವಿಡಿಯೋ ಬಂದಿರೋದು ಪತ್ತೆಯಾಗಿದೆ. ಹೀಗಾಗಿ ಸೆಕ್ಯೂರಿಟಿಯಿಂದ ಪೊಲೀಸರು 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಒಂದು ವೇಳೆ ರೇಣುಕಾಸ್ವಾಮಿ ಒದ್ದಾಡ್ತಿದ್ದ ವೇಳೆಯೇ ಆಸ್ಪತ್ರೆಗೆ ದಾಖಲಿಸಿದ್ರೆ ಆತನ ಜೀವ ಉಳಿಯುತ್ತೇನೋ. ಆದರೆ ನಿರ್ಲಕ್ಷಿಸಿದ್ದಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಜೈಲಿಗೆ ಸೇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಅಂಡ್ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲಿಗೆ ನಾಗೇಂದ್ರ ಬಾಬು ಅವರ ಹತ್ರ ಹೋಗೋದಾದ್ರೆ, ನಾಗೇಂದ್ರ ಬಾಬು, ಇದೀಗ ಎಫ್ಎಸ್ಎಲ್ ವರದಿ ಬಂದಿದೆ. ಆ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಯಲಾಗಿದೆ ಅನ್ನುವಂಥದ್ದು, ಅದು ಕೂಡ ಮುಖ್ಯವಾಗಿ ಏನೆಲ್ಲ ಎಫ್ಎಸ್ಎಲ್ ವರದಿಯಲ್ಲಿ ಮುಖ್ಯವಾದ ಅಂಶಗಳು ಬಯಲಾಗಿದೆ ಅಂತ ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ? ರಮ್ಯಾ, ನೋಡಿ, ಈಗ ಎಫ್ಎಸ್ಎಲ್ ನಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳು ಈಗ ಹೊರಬೀಳಿದೆ. ಇದೆಲ್ಲವೂ ಕೂಡ ಅಚ್ಚರಿ ತರಿಸುವಂಥ ವಿಚಾರ ಕೂಡ ಹೌದು. ಮೊದಲಿಗೆ ನಾನೀಗ ಪರಪ್ಪನಗ್ರಹಾರದ ಬಳಿ ನಾನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ನೋಡಿ, ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇದೇ ಎಂಟ್ರೆನ್ಸ್ನಿಂದ ಕಳೆದ ಬಾರಿ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಇಲ್ಲಿಗೆ ಬಂದು ಜಮಾವಣೆಗೊಂಡಿದ್ರು. ಆದರೆ ಈಗ ಇಲ್ಲಿ ಯಾರೊಬ್ಬರು ಕೂಡ ಕಂಡು ಬರ್ತಾ ಇಲ್ಲ. ಅಂದರೆ ಇವತ್ತು ನ್ಯಾಯಾಂಗ ಬಂಧನ ಅಂತ್ಯಗೊಳ್ಳುತ್ತೆ, ಮತ್ತೊಮ್ಮೆ ಅದು ವಿಸ್ತರಣೆ ಆಗುತ್ತೆ, ಎಲ್ಲೊಂದು ಕಡೆ ಅವರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ಕುತೂಹಲ ಇತ್ತು. ಆದರೆ ಅವರನ್ನು ಕರೆದುಕೊಂಡು ಹೋಗಲ್ಲ ಅನ್ನುವ ವಿಚಾರ ಗೊತ್ತಾಗಿ ಯಾರು ಕೂಡ ಇಲ್ಲಿ ಹತ್ತಿರಕ್ಕೂ ಕೂಡ ಸುಳಿತಾ ಇಲ್ಲ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಧ್ಯಾಹ್ನದ ಬಳಿಕ ಎಲ್ಲ ಆರೋಪಿಗಳನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂಥ ವಿಡಿಯೋ ಕಾನ್ಫರೆನ್ಸ್ ಹಾಲ್ ಇದೆ. ಆ ವಿಡಿಯೋ ಕಾನ್ಫರೆನ್ಸ್ ರೂಮ್ನಿಂದಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸೊ ನೋಡಿ, ಈಗ ಎಫ್ಎಸ್ಎಲ್ ವರದಿಯ ವಿಚಾರವಾಗಿ ಪ್ರಮುಖವಾಗಿ ಇಲ್ಲಿ ಮಾತನಾಡೋದಾದರೆ, ಸೊ ಪ್ರಮುಖವಾಗಿ ಒಂದಷ್ಟು ಅಂಶಗಳು ಕೂಡ ಇದೆ. ಕೊಲೆ ಪ್ರಕರಣದಲ್ಲಿ
ಬಗೆದಷ್ಟು ಕೂಡ ಒಂದಷ್ಟು ಮಾಹಿತಿಗಳು ಹೊರ ಬರ್ತಾ ಇರುವಂಥದ್ದು. ಸೊ FSL ರಿಪೋರ್ಟ್ನಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬಹಿರಂಗ ಆಗಿದೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ರಮ್ಯಾ ನೋಡಿ, ಒಂದು ವಾಟ್ಸಪ್ನ ಒಂದು ವಿಚಾರವಾಗಿ, ವಿಡಿಯೋ ವಿಚಾರವಾಗಿ ವಿನಯ್ಗೆ ಮತ್ತು ಪ್ರದೋಷ್ಗೆ ಒಂದು ವಿಡಿಯೋವನ್ನು ಕಳಿಸಿದಂಥ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ಆ ಸೆಕ್ಯೂರಿಟಿ ಗಾರ್ಡ್ ಕಳಿಸಿದಂಥ ವಿಡಿಯೋವನ್ನು ಡೆಲೀಟ್ ಮಾಡಿದ್ರು. ಆ ಡೆಲೀಟ್ ಮಾಡಿದಂತಹ ವಿಡಿಯೋವನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ರೇಣುಕಾಸ್ವಾಮಿ ಅಂದರೆ ನರಳಾಡ್ತಾ ಇದ್ದಂಥ ಸಂದರ್ಭದ ವಿಡಿಯೋವನ್ನು ಕೂಡ ಅಲ್ಲಿ ಸೆರೆ ಹಿಡಿಯಲಾಗಿತ್ತು. ಆ ವಿಡಿಯೋವನ್ನು ಪೊಲೀಸರು ರಿಟ್ರೀವ್ ಮಾಡಿಸಿದ್ದಾರೆ. ಆ ವಿಡಿಯೋವನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಡಿ ಗ್ಯಾಂಗ್ ಏನಿದೆ, ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ನರಳಾಡ್ತಾ ಇದ್ದಂಥ ರೇಣುಕಾಸ್ವಾಮಿಯನ್ನು ಗಮನಿಸಿ ತಕ್ಷಣಕ್ಕೆ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರೆ ಖಂಡಿತವಾಗ್ಲೂ ಕೂಡ ಆತ ಬದುಕ್ತಾ ಇದ್ದ ಅನ್ನೋದು ಕೂಡ ವರದಿಯಲ್ಲಿ ಒಂದು ಉಲ್ಲೇಖ ಆಗಿರುವಂಥ ಅಂಶ. ಅಂದರೆ ಎಲ್ಲರೂ ಕೂಡ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಅದೇ ಒಂದು ಮನೋಭಾವದಿಂದಲೇ ಏನಾದರೂ ಆಗಲಿ ಬಿಡು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಇರೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ FSL ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿ ಅದನ್ನು ತನಿಖಾಧಿಕಾರಿಗಳಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಈ ಎಲ್ಲ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡುವಂಥ ಕೆಲಸಗಳಾಗುತ್ತೆ ರಮ್ಯಾ. ರೈಟ್ ನಾಗೇಂದ್ರ ಬಾಬು, ಸ್ಟೇ ವಿತ್ ಮಿ, ಐಲ್ ಕಮ್ ಬ್ಯಾಕ್. ಇನ್ನು ನಾನು ಅಜಯ್ ಹತ್ರ ಹೋಗೋದಾದ್ರೆ, ಅಜಯ್, ಇವತ್ತು ವಿಚಾರಣೆ ನಡೆಯುತ್ತೆ, ಅದು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಈ ಒಂದು ವಿಚಾರಣೆ ಯಾವ ರೀತಿಯಾಗಿ ಸಾಗಬಹುದು? ಜೈಲ್ ಆಗತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗುತ್ತೆ. ಏನಾಗಬಹುದು ಈ ಕೇಸ್ನಲ್ಲಿ ಅಂತ? ರಮ್ಯಾ, ಖಂಡಿತವಾಗ್ಲೂ ಏನಂದರೆ ಈಗಾಗಲೇ ಇಲ್ಲಿ ಬೇಲ್ ಆಗುವಂಥ ಕ್ವಶನ್ ಇರೋದೇ ಇಲ್ಲ. ಯಾಕಂತಂದರೆ ಇಲ್ಲಿ ಯಾರೂ ಕೂಡ ಬೇಲಿಗೆ ಅಪ್ಲೈನೇ ಮಾಡಿಲ್ಲ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಆಗೋದಕ್ಕೆ ಚಾನ್ಸಸ್ ಇಲ್ಲವೇ ಇಲ್ಲ. ಸೊ ಹೀಗಾಗಿ ಇವತ್ತು ಖಂಡಿತವಾಗ್ಲೂ ಮುಂದಿನ ಏನು ಆದೇಶದವರೆಗೂ ಕೂಡ ಅವರು ಜೈಲಲ್ಲೇ ಕೂಡ ಎಲ್ಲರೂ ಕೂಡ ಏನು 16 ಜನ ಆರೋಪಿಗಳೇಂದರೆ ಎಲ್ಲರೂ ಕೂಡ ಇರಬೇಕಾಗುತ್ತೆ. ಯಾಕಂದರೆ ಓರ್ವ ಆರೋಪಿ ಪರ ವಕೀಲರು ಮಾತ್ರ ಇಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇದರಿಂದಾಗಿ 16 ಜನರು ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನು ಜಡ್ಜ್ ಮುಂದೆ ಅಪಿಯರ್ ಆಗ್ತಾರೆ. ಆ ಜೈಲಿನ ಒಂದು ಕೊಠಡಿಯಿಂದ, ಅಲ್ಲಿಂದನೇ ಇಲ್ಲಿ ಏನಂದರೆ ACMM 42ನೇ ನ್ಯಾಯಾಲಯ ಏನಿದೆ ಅಲ್ಲಿಂದ ಆ ಜಡ್ಜು ಕೂಡ ನೋಡಿ ಅದ್ರ ಬಗ್ಗೆ ತೀರ್ಪನ್ನು ಕೂಡ ಕೊಡ್ತಾರೆ. ಯಾಕಂತಂದರೆ ಇಲ್ಲಿ ಯಾರೂ ಕೂಡ ಬೇಲಿಗೆ ಅಪ್ಲೈ ಮಾಡಿಲ್ಲ. ಯಾಕೆ ಅಂತಂದರೆ ಈಗಾಗಲೇ ಏನು ಅವರ ವಿರುದ್ಧವಾಗಿ ಇರುವಂತಹ ಎಲ್ಲ ಎವಿಡೆನ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಹೀಗಾಗಿ ಲಾಯರ್ಗಳಿಗೂ ಕೂಡ ಗೊತ್ತಿದೆ ಯಾವುದೇ ಕಾರಣಕ್ಕೂ ಬೇಲ್ ನಾವು ಹಾಕಿದ್ರೂ ಕೂಡ ರಿಜೆಕ್ಟ್ ಆಗೇ ಆಗುತ್ತೆ ಅಂತ. ಸೊ ನಾವು ಚಾರ್ಜ್ ಶೀಟನ್ನು ನೋಡಿನೇ ಇಲ್ಲಿ ಬೇಲ್ಗೆ ಅಪ್ಲೈ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಸೊ ಹೀಗಾಗಿ ಚಾರ್ಜ್ ಶೀಟು ಮಾಡೋದಕ್ಕೂ ಕೂಡ ಇನ್ನೂ ಸರಿಸುಮಾರು ಒಂದು 50 ರಿಂದ 60 ದಿನಗಳ ಕಾಲ ಟೈಮ್ ಕೂಡ ಇರುವಂಥದ್ದು. ಈ ಒಂದು ಕಾರಣದಿಂದಾಗಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ಚಾರ್ಜ್ ಶೀಟ್ನಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಈಗ A1 ಎಕ್ಸಾಂಪಲಿಗೆ ಹೇಳೋದರೆ A1 ಮುಂದೆ ಯಾವ್ಯಾವ ರೀತಿಯಾದಂಥ ಒಂದು ಎವಿಡೆನ್ಸ್ಗಳಿದೆ, ಅವರ ವಿರುದ್ಧ ಯಾವ್ಯಾವ ರೀತಿಯಾದಂಥ ಸಾಕ್ಷಿಗಳಿದೆ, ಅವ್ರದ್ದು ಈ ಒಂದು ಕೊಲೆ ಕೇಸ್ನಲ್ಲಿ ಪಾತ್ರ ಏನು, ಈಗೆಲ್ಲ ಒಬ್ಬೊಬ್ರದ್ದೇ ಬೇರೆ ಬೇರೆ ರೀತಿಯಾಗಿ ಏನು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕೆಲವೊಂದು ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿರ್ತಾರೆ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸುತ್ತೆ. ಆಮೇಲೆ ಲಾಯರ್ಗಳು ಕೂಡ ಅಂದರೆ ಅವರವರ ಪರವಾದಂಥ ಲಾಯರು ಅಲ್ಲಿರುವಂಥ ಲೂಪ್ ಹೋಲ್ಸ್ಗಳನ್ನ ಹುಡುಕ್ತಾ ಹೋಗ್ತಾರೆ. ಲೂಪ್ ಹೋಲ್ಸನ್ನು ಹುಡುಕ್ತಾ ಹೋದ ನಂತರದಲ್ಲಿ ಇದನ್ನು ನಾವು ಸಾಕ್ಷಿಯನ್ನು ಹಿಡ್ಕೊಂಡು ಬೇಲ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಪ್ಲೈ ಮಾಡ್ತಾರೆ ಹೊರತು ಇವತ್ತು ಯಾವುದೇ ಕಾರಣಕ್ಕೂ ಬೇಲ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಯಾರು ಕೂಡ ಇಲ್ಲಿ ಬೇಲಿಗೆ ಅಪ್ಲೈನೇ ಮಾಡಿಲ್ಲ. ಸೊ ಹೀಗಾಗಿ ಬಹುತೇಕ ಮುಂದಿನ ಆದೇಶದವರೆಗೂ ಕೂಡ ಎಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ ಅಂತ ಹೇಳ್ಬೋದು.